5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂದು ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಗೆ ಇದೀಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ, ನನಗೆ ಮಾತನಾಡಬಾರದೆಂದು ತಿಳಿಸಿದ್ದಾರೆ. ಈಗಾಗಲೇ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಕೂಡ ಮಾಡಲಿದ್ದಾರೆ. ಬೇರೆ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ ಎಂದು ತಿಳಿಸಿದ್ದಾರೆ. ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದು, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಇಕ್ಬಾಲ್ ಹುಸೇನ್ ರವರು ಹೇಳಿಕೆ ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನ ನೀಡಿದ್ರು. 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಎಂಬ ಹೇಳಿಕೆ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಇಕ್ಬಾಲ್ ಹುಸೇನ್ ರವರು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಅಂತ ನೋಡಿ, ನಾನು ಆ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಮಗೆ ಖಂಡಿತವಾಗಿ ನಿಮ್ಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದ್ರೆ ನಾವೊಂದು ಆಸೆಯನ್ನ ವ್ಯಕ್ತಪಡಿಸಿದ್ವಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ. ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತಾ ನಿಮ್ಗೆ? ಯಾವ ಹಿನ್ನಡೆನೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಸರ್, ಈಗ ನಿಮ್ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ? ಇಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರಾನು ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸ ಆಗೈತೆ, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ ಬಿಟ್ಟದ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ. ಶಾಸಕರ ಬಲ ಕಡಿಮೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಬಲ ಕಡಿಮೆ ಇದೆ, ಅದು ಪ್ರಶ್ನೆ ಆಗುತ್ತಾ ಸರ್ ಅಂತ ಹೇಳಿ ಸಿಎಂ ಮಾಡ್ಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರೆ ಚರ್ಚೆ ಮಾಡೋಕ್ಕಾಗಲ್ಲ. ಸುಮ್ಮನೆ ನನಗೆ ಕೇಳಿದ್ರೆ ನನ್ಗೆ ಭಯ ಬಿಡ್ಬಿಡ್ತದೆ. ಅಲ್ಲ ಸರ್, ಹಂಗಂದ್ರೆ ಏನ್ ಸರ್ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾಯಿ ಕಟ್ಟಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಅಂತ ನೋಡಿ, ನಾನು ಆ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಮಗೆ ಖಂಡಿತವಾಗಿ ನಿಮ್ಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದ್ರೆ ನಾವೊಂದು ಆಸೆಯನ್ನ ವ್ಯಕ್ತಪಡಿಸಿದ್ವಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ.